ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ನೇಪಾಳದಲ್ಲಿ ಭೀಕರ ಪ್ರವಾಹದಲ್ಲಿ ಸಿಲುಕಿರುವ ಕನ್ನಡಿಗರು, ಘಟನೆಯಲ್ಲಿ ಸಿಲುಕಿಕೊಂಡಿರುವ ಇಬ್ಬರು ಕನ್ನಡಿಗರು ಇನ್ನು ಕಲಬುರಗಿ ಜಿಲ್ಲೆಯ ಇಬ್ಬರು ಸುರಕ್ಷಿತ ಸ್ಥಳಕ್ಕೆ ರವಾನೆಯಾಗಿದ್ದಾರೆ. ಇನ್ನು ಕಲಬುರಗಿಯ ಚಿಂಚೋಳಿ ತಾಲೂಕಿನ ಇಬ್ಬರು ಪ್ರವಾಸಿಗರು ಹೋಗಿದ್ರು. ಮಲ್ಲಿನಾಥ್ ಕೊಲಕುಂದಿ, ಸಂಗಮೇಶ್ ಕನಕಪುರ ಇಬ್ಬರು ಕೂಡ ಈಗ ಸೇಫ್ ಆಗಿರುವಂಥದ್ದು. ಹೈದರಾಬಾದ್ 23, ಕಲಬುರಗಿಯ ಇಬ್ಬರು ಸೇರಿ 25 ಜನ ನೇಪಾಳಕ್ಕೆ ಪ್ರಯಾಣವನ್ನ ಬೆಳೆಸಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಇಬ್ಬರನ್ನ ಸಂಪರ್ಕಿಸಿ ಮಾಹಿತಿಯನ್ನ ಈಗಾಗಲೇ ಕಲೆ ಹಾಕಿರುವ ವಿಪತ್ತು ನಿರ್ವಹಣಾ ಸಂಸ್ಥೆ ಸದ್ಯ ಇಬ್ಬರನ್ನು ಸುರಕ್ಷಿತ ಸ್ಥಳಕ್ಕೆ ರವಾನಿಸುವಲ್ಲಿ ಈಗ ಯಶಸ್ವಿಯಾಗಿದ್ದಾರೆ. ನೇಪಾಳದಿಂದ ದೆಹಲಿಗೆ ಕರೆತರಲು ಈಗಾಗಲೇ ರಾಜ್ಯ ಸರ್ಕಾರವು ಕೂಡ ವ್ಯವಸ್ಥೆಯನ್ನ ಮಾಡಲಿದೆ. ಇನ್ನು ಕನ್ನಡಿಗರ ಮಾಹಿತಿ ಸಂಗ್ರಹಕ್ಕೆ ರಾಜ್ಯ ಸರ್ಕಾರ ಈಗಾಗಲೇ ಮುಂದಾಗಿದೆ. ರಕ್ಷಣಾ ಕಾರ್ಯ, ಸ್ಥಳಾಂತರ ಮತ್ತು ಅಗತ್ಯ ರಾಯಭಾರ ಕಚೇರಿಯೊಂದಿಗೆ ಸಮನ್ವಯತೆಯನ್ನ ಸಾಧಿಸಲು ಸಹಾಯವಾಣಿಯನ್ನ ಕೂಡ ಕೊಟ್ಟಿದ್ದಾರೆ. ಇನ್ನು ನೆರವಿಗಾಗಿ ಗೂಗಲ್ ಫಾರ್ಮ್ ಮೂಲಕ ಮಾಹಿತಿ ಒದಗಿಸುವಂತೆ ಮನವಿಯನ್ನ ಕೂಡ ಮಾಡಿಕೊಂಡಿರುವಂತದ್ದು. ನೇಪಾಳ ಮತ್ತು ಟಿಬೆಟ್ ಉಂಟಾಗಿರುವ ಭೀಕರ ಪ್ರವಾಹ ಹಾಗೂ ನೇಪಾಳದಲ್ಲಿ ಭೀಕರ ಪ್ರವಾಹದಲ್ಲಿ ಸಿಲುಕಿರುವ ಕನ್ನಡಿಗರು, ಈ ಘಟನೆಯಲ್ಲಿ ಸಿಲುಕಿಕೊಂಡಿರುವ ಇಬ್ಬರು ಕನ್ನಡಿಗರು ಇವರಿಬ್ಬರು ಕೂಡ ಈಗ ಸೇಫ್ ಆಗಿದ್ದಾರೆ. ಕಲಬುರಗಿ ಜಿಲ್ಲೆಯ ಇಬ್ಬರು ಸುರಕ್ಷಿತ ಸ್ಥಳಕ್ಕೆ ರವಾನೆಯನ್ನ ಮಾಡಲಾಗಿದೆ. ಕಲಬುರಗಿಯ ಚಿಂಚೋಳಿ ತಾಲೂಕಿನ ಇಬ್ಬರು ಪ್ರವಾಸಿಗರು ಹೋಗಿದ್ರು. ಮಲ್ಲಿನಾಥ್ ಕೊಲಕುಂದಿ, ಸಂಗಮೇಶ್ ಕನಕಪುರ ಇಬ್ಬರು ಈಗ ಸೇಫ್ ಆಗಿದ್ದಾರೆ. ಹೈದರಾಬಾದ್ನ 23 ಜನ, ಕಲಬುರಗಿಯ ಇಬ್ಬರು ಸೇರಿ 25 ಜನ ಪ್ರಯಾಣವನ್ನ ಬೆಳೆಸಿದ್ರು. ಈಗಾಗಲೇ ಇಬ್ಬರನ್ನು ಸಂಪರ್ಕಿಸಿ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಸದ್ಯ ಇಬ್ಬರನ್ನ ಸುರಕ್ಷಿತ ಸ್ಥಳಕ್ಕೆ ರವಾನಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ನೇಪಾಳದಿಂದ ದೆಹಲಿಗೆ ಕರೆತರಲು ವ್ಯವಸ್ಥೆಯನ್ನ ಮಾಡಲಿರೋ ರಾಜ್ಯ ಸರ್ಕಾರ. ಇನ್ನು ನೇಪಾಳದಲ್ಲಿ ಭೀಕರ ಪ್ರವಾಸದಲ್ಲಿ ಕನ್ನಡಿಗರು ಕೂಡ ಸಿಲುಕಿಕೊಂಡಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಈ ಕನ್ನಡಿಗರ ಸುರಕ್ಷತೆ ಹಾಗೂ ಮಾಹಿತಿ ಸಂಗ್ರಹಕ್ಕೆ ಕರ್ನಾಟಕ ಸರ್ಕಾರ ಕೂಡ ಮುಂದಾಗಿದೆ. ಇನ್ನು ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ರಸ್ತೆ ಸಂಪರ್ಕ ಮತ್ತು ಸಂಚಾರ ವ್ಯವಸ್ಥೆ ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಂಡಿರುವಂಥದ್ದು. ಕಲಬುರಗಿಯಿಂದ ಇಬ್ಬರು ಕೂಡ ಪ್ರಯಾಣವನ್ನ ಬೆಳೆಸಿದ್ರು ನೇಪಾಳಕ್ಕೆ. ಇವರಿಬ್ಬರು ಕೂಡ ಸೇಫ್ ಆಗಿದ್ದಾರೆ ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಮಲ್ಲಿನಾಥ್ ಕೊಲಕುಂದಿ ಹಾಗೆ ಸಂಗಮೇಶ್ ಕನಕಪುರ ಈ ಘಟನೆಯಲ್ಲಿ ಸಿಲುಕಿಕೊಂಡಿರುವ ಇಬ್ಬರು ಕನ್ನಡಿಗರು ಈಗಾಗಲೇ ಕಲಬುರಗಿ ಜಿಲ್ಲೆಯ ಇಬ್ಬರು ಸುರಕ್ಷಿತ ಸ್ಥಳಕ್ಕೆ ರವಾನೆ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂತದ್ದು. ಹೈದರಾಬಾದ್ನಿಂದ 23 ಜನ, ಕಲಬುರಗಿಯ ಇಬ್ಬರು ಸೇರಿ ಒಟ್ಟು ಇಲ್ಲಿ 25 ಜನ ನೇಪಾಳಕ್ಕೆ ಪ್ರಯಾಣವನ್ನ ಬೆಳೆಸಿದ್ರು. ಇನ್ನು ಇವರಿಬ್ರು ಕೂಡ ಈಗ ಸೇಫ್ ಆಗಿರುವಂತದ್ದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಕಾಂತ್. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶ್ರೀಕಾಂತ್, ಈಗ ನೇಪಾಳದಲ್ಲಿ ಸಿಲುಕಿರುವ ಕನ್ನಡಿಗರ ಮಾಹಿತಿ ಸಂಗ್ರಹಕ್ಕೆ ಕರ್ನಾಟಕ ಸರ್ಕಾರ ಕೂಡ ಮುಂದಾಗಿದೆ. ಇನ್ನು ಎಷ್ಟೆಲ್ಲ ಕನ್ನಡಿಗರು ನೇಪಾಳಕ್ಕೆ ಪ್ರಯಾಣವನ್ನ ಬೆಳೆಸಿದ್ರು, ಇದ್ರ ಬಗ್ಗೆ ಏನಿದೆ ಮಾಹಿತಿ? ಅಂಕಿತ, ಏನು ಅಂದ್ರೆ ನೇಪಾಳದಲ್ಲಿ ನಡೆದ ಭೀಕರ ಪ್ರವಾಹದಲ್ಲಿ ಕನ್ನಡಿಗರಿಬ್ಬರು ಸಿಲುಕಿದ್ದಾರೆ ಎನ್ನುವಂತ ಮಾಹಿತಿ ಸದ್ಯಕ್ಕೆ ಲಭ್ಯವಿರುತ್ತಂತೂ. ಏನು ಘಟನೆಯಲ್ಲಿ ಸಿಲುಕಿದ ಇಬ್ಬರು ಕನ್ನಡಿಗರನ್ನ ಇದೀಗ ಅಲ್ಲಿನ ರಕ್ಷಣಾ ತಂಡ ಈಗ ಸುರಕ್ಷಿತವಾಗಿ ರಕ್ಷಣೆ ಮಾಡಿ ನೇಪಾಳಕ್ಕೆ ಪ್ರಯಾಣವನ್ನ ರಕ್ಷಣೆ ಮಾಡಿರುವಂತದ್ದು. ಏನು ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಮಲ್ಲಿನಾಥ್ ಕೋಲ್ಕುಂದಿ ಹಾಗೂ ಸಂಗಮೇಶ್ ಎಂಬ ಇಬ್ಬರು ಹೈದರಾಬಾದ್ನ ತಮ್ಮ ಗೆಳೆಯರ ಕುಟುಂಬದೊಂದಿಗೆ ಒಟ್ಟು 25 ಜನ ನೇಪಾಳಕ್ಕೆ ಪ್ರಯಾಣವನ್ನ ಬೆಳೆಸಿದ್ರು. ಈ ಪೈಕಿ ಕಲಬುರಗಿ ಜಿಲ್ಲೆಯ ಚಿಂಚೋಳಿ ಇಬ್ಬರು ಕೂಡ ಪ್ರಯಾಣ ಬೆಳೆಸಿದ್ದು. ಈ ಇಬ್ಬರು ಕೂಡ ಪ್ರವಾಹದಲ್ಲಿ ಸಿಲುಕಿ ಪರದಾಡ್ತಿದ್ರು. ಆದ ಸ್ಥಳೀಯ ರಕ್ಷಣಾ ತಂಡ ಅವರನ್ನ ರಕ್ಷಣೆ ಮಾಡಿ ಇದೀಗ ಸುರಕ್ಷಿತ ಸ್ಥಳಕ್ಕೆ ಧಾವಿಸಿರುವಂತ. ಈ ಕುರಿತು
ವಿಪತ್ತು ನಿರ್ವಹಣಾ ತಂಡ ಇದೀಗ ಸಂಸ್ಥೆ ಇದೀಗ ಮಾಹಿತಿಯನ್ನ ಕಲೆ ಹಾಕಿದ್ದು ಸರ್ಕಾರ ಅವರನ್ನ ಭಾರತಕ್ಕೆ ಕರೆತರುವಂತ ವ್ಯವಸ್ಥೆಯನ್ನ ಮಾಡ್ತಿರುವಂತದ್ದು. ಸದ್ಯ ಇಬ್ಬರು ಕೂಡ ಸೇಫ್ ಆಗಿದ್ದಾರೆ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರುವಂತದ್ದು. ಇನ್ನೇನು ಸರ್ಕಾರ ಈ ಕುರಿತು ಹೆಚ್ಚಿನ ಕಾಳಜಿನ ವಹಿಸಿ ನೇಪಾಳದ ಪ್ರವಾಹದಲ್ಲಿ ಸಿಲುಕಿದವರನ್ನ ಕರ್ನಾಟಕಕ್ಕೆ ಕರೆತರುವಂತಹ ಕೆಲಸವನ್ನ ನಡೆಸ್ತಿರುವಂತದ್ದು. ಅಂಕಿತಾ, ಥ್ಯಾಂಕ್ ಯು ಶ್ರೀಕಾಂತ್ ನಿಮ್ಮೆಲ್ಲ ಮಾಹಿತಿಗೆ.